ದೊಡ್ಡವರು ಮಕ್ಕಳು ಪ್ರತಿಯೊಬ್ಬರು ಎಲ್ಲರೂ ಇಷ್ಟಪಡ್ತಾರೋ ಈ ಥರ ಒಂದ್ಸಲ ಏನೈತಲ್ಲ ದಿಢೀರಾಗಿ ದೋಸೆ ನೀವು ಟ್ರೈ ಮಾಡಿ ನೋಡ್ರಿ. ದಿಢೀರ್ ದೋಸೆ ಈ ರೀತಿ ಮಸ್ತ್ ಹಿಂಗೆ ಗೂಡಾಗಿ ಬರ್ತಾವ್ರಿ. ಹೆಂಗೆ ಮಾಡೋದಂತ ಹೇಳ್ತೀನಿ. ಇಲ್ಲೇ ದೋಸೆ ಮಾಡೋಕ್ಕಿಂತ ಮೊದಲು 10 ನಿಮಿಷ ಅಡ್ವಾನ್ಸ್ ಏನು ಮಾಡ್ಬೇಕಂದ್ರೆ 1 ಕಪ್ ಆಗುವಷ್ಟು ಏನೈತಲ್ಲ ಈ ಥರ ಏನೈತಲ್ಲ ಸಣ್ಣ ರವೆ ಇದನ್ನ ನೆನ್ಯಾಕ ಇಡಬೇಕ್ರಿ. ಅದಾದ್ಮೇಲೆ ಯಾವ ಕಪ್ ತೊಗೊಂಡಿರ್ತೀರಿ 1 ಕಪ್ ಅಳತಿಲೇನ ಇಲ್ಲಿ ಏನೈತಲ್ಲ ಈ ಥರ ಅವಲಕ್ಕಿ ನೆನೆ ಇಡಬೇಕ್ರಿ. ಅದಾದ್ಮೇಲೆ ನೆಕ್ಸ್ಟ್ ಎರಡೂ ಏನೈತಲ್ಲ ಚಂದಂಗೆ ಮಿಕ್ಸಿಗೆ ಹಾಕೊಂಬರ್ಬೇಕ್ರಿ. ಸಣ್ಣಂಗೆ ಅವಲಕ್ಕಿ ಮತ್ತು ರವೆ ಎರಡ ಸೇರಿಸಿ ನಾವು ಏನೈತಲ್ಲ ಇವತ್ತು ದೋಸೆ ಮಾಡೇ ತೋರಿಸಿದ್ವಿ. ಭಾರಿ ಅಂದ್ರೆ ಭಾರಿ ಬೆಸ್ಟ್ ಅಕ್ಕವು. ಈ ಥರ ನೋಡ್ರಿ ಅವಲಕ್ಕಿ ಮತ್ತು ರವೆ ಎರಡೂ ಸೇರಿಸಿ ಅದಕ್ಕೆ 1 ಕಪ್ ಆಗುವಷ್ಟ ನೀರು ಹಾಕ್ಬೇಕ್ರಿ. ಈ ಥರ 1 ಕಪ್ ಆಗುವಷ್ಟ ನೀರು ಹಾಕಿ ಇದನ್ನ ಏನೈತಲ್ಲ ಸಣ್ಣಂಗೆ ರುಬ್ಕೊಂಡ ಬರುದ್ರಿ ಪೂರ್ತಿ ಎಲ್ಲ. ಇದನ್ನೇ ನಾನು ನೆನೆಯಾಕಿಡುವ ಅವಶ್ಯಕತೆ ಇಲ್ಲ, ಏನೂ ಇಲ್ಲ, ದಿಢೀರಾಗಿನ ಮಾಡ್ಕೋಬೋದು. ಯಾವುದೇ ರೀತಿ ಮೊಸರು ಯೂಸ್ ಮಾಡೋ ಅವಶ್ಯಕತೆನೂ ಬೀಳಂಗಿಲ್ರಿ. ಇಲ್ಲೇ ದೋಸೆ ಪರ್ಫೆಕ್ಟಾಗಿ ಮಸ್ತಂಗೆನ ಆಗಿ ಬರ್ತಾವು. ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕತ್ತೀವಿ ನೋಡ್ರಿ. ಉಪ್ಪು ಆದ್ಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕಿದೀವಿ ರೀ. ಸೋಡಾ ಆದ್ಮೇಲೆ ಒಂದು ಸ್ವಲ್ಪ ಏನೈತಲ್ಲ ಸಕ್ಕರೆ ಪುಡಿ ಹಾಕತ್ತೀವಿ ನೋಡ್ರಿ. ಯಾಕಂದ್ರೆ ಕಲರು ಚಂದ ಬರ್ತಾವು, ದೋಸೆ ಭಾರಿ ಬೆಸ್ಟ್ ಹಂಗೆ ರೆಡಿಯಾಗಿ ಬರ್ತಾವು. ಇವಾಗ ಏನೈತೆ ಇದನ್ನ ಪೂರ್ತಿ ಎಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಅಷ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿಂದ ನೋಡ್ರಿ ಸಕ್ಕರೆ ಪುಡಿ ಉಪ್ಪ ಎಲ್ಲ ಚಂದಂಗೆ ಕರಗಬೇಕು. ಆ ಥರ ಮಿಕ್ಸ್ ಮಾಡ್ಕೊರಿ. ಇಲ್ಲೇ ದೋಸೆ ಹಿಟ್ಟಂತೂ ರೆಡಿ ಆಯ್ತು. ತವಾ ಕಾದತಿ ತವಕ್ಕೊಂದು ಸ್ವಲ್ಪ ನೀರು ಗೊಜ್ಜಿ ಈ ರೀತಿ ಕಾಟನ್ ಬಟ್ಟೆ ತೊಗೊಂಡ ವರಿಷೆ ತಕ್ಕೊಂಡ ಇಲ್ಲೇ ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಈ ಥರ ಚಂದಂಗೆ ದೋಸೆ ಹಾಕ್ಬೇಕ್ರಿ. ದೋಸೆ ಹಿಟ್ಟ ತವದ್ಮೇಲೆ ಹಾಕಿದ ಕೂಡ್ಲೇನ ತಿರ್ಗಾ ಈ ರೀತಿ ಚಂದಂಗೆ ರೌಂಡಂಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ಮತ್ತು ದೋಸೆ ಹಿಟ್ಟು ಹಾಕಿ ಒಂದು ಸೆಕೆಂಡ್ 10 ಸೆಕೆಂಡ ಹಿಂಗೆ 20 ಸೆಕೆಂಡ್ ಬಿಟ್ಟು ಮಾಡಕ್ಕೆ ಹೋದ್ರೆ ಸರಿ ಆಗಂಗಿಲ್ಲ, ಸರಿಯಾಗಿ ಬರಂಗಿಲ್ರಿ ದೋಸೆ. ನೋಡ್ರಿ ಈ ಥರ ಮಸ್ತಂಗೆ ಗೂಡಾಗಿ ಭಾರಿ ಬೆಸ್ಟಂಗೆ ಬರ್ತಾವು. ತಿನ್ನಕಂತರೂ ಬಾಯಾಗ ಅಷ್ಟು ರುಚಿ ಹಾಕವ್ರಿ. ಈ ಥರ ಒಂದ್ಸಲ ಏನೈತಲ್ಲ ದಿಢೀರ್ ದೋಸೆ ನೀವು ಟ್ರೈ ಮಾಡ್ಕೊಂಡ ನೋಡ್ರಿ. ಇದೇ ಥರ ಇನ್ನೂ ಹಲವಾರು ದೋಸೆ ರೆಸಿಪಿ, ನಾಷ್ಟಾ ರೆಸಿಪಿ, ಉತ್ತರ ಕರ್ನಾಟಕ ರೆಸಿಪಿಗಳನ್ನ ನಮ್ಮ ಚಾನಲ್ ಒಳಗೆ ಹಾಕಿದ್ವು. ಮಿಸ್ ಮಾಡಲಾರ್ದ ಪ್ರಿಯಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಪ್ರತಿಯೊಂದು ವಿಡಿಯೋ ನೀವು ನೋಡ್ರಿ. ಈ ಥರ ತವಾದ ಲಿಂಕ್ ನಿಮಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿದ್ವು. ಮಿಸ್ ಮಾಡಲಾರ್ದ ಹೋಗಿ ನೀವು ಪರ್ಚೇಸ್ ಮಾಡ್ಕೊರಿ. ಇಲ್ಲಿ ನೋಡ್ರಿ ಇವಾಗ ರೆಡಿ ಆಯ್ತು ದೋಸೆ. ಯಾವ ರೀತಿ ಬಂದತ್ತೆ ಅಂತ ಹೇಳಿ ತೋರ್ಸಾತೀವಿ ನೋಡ್ರಿ. ಅಷ್ಟ ಭಾರಿ ತೆಳ್ಳಗಂಗೆನೂ ಆಗೈತಿ, ಅದೇ ರೀತಿ ಗೂಡಾಗಿನೂ ದೋಸೆ ರೆಡಿಯಾಗಿ ಬಂದೈತಿ ನೋಡ್ರಿ. ಇವತ್ತು ನಾವು ಮಾಡಿದಂಥ ಈ ದೋಸೆ ರೆಸಿಪಿ ಇಷ್ಟ ಆಗಿದ್ರೆ ಮಿಸ್ ಮಾಡಲಾರ್ದ ಕಮೆಂಟ್ ಒಳಗೆ ತಿಳಿಸೋದು ಮಾತ್ರ ಮರ್ಯಾಕ ಹೋಗಬೇಡ್ರಿ. ಹೊಸೊಬ್ರು ಯಾರೇ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡತ್ತಿದ್ರೆ ಮಿಸ್ ಮಾಡಲಾರ್ದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ದೋಸೆ ಅಂತೂ ರೆಡಿ ಆಯ್ತು ನೋಡ್ರಿ. ಈ ಥರ ದೋಸೆ ಒಂದ್ಸಲ ಏನೈತಲ್ಲ ದಿಢೀರ್ ದೋಸೆ ನೀವು ಮನ್ಯಾಗ ಟ್ರೈ ಮಾಡ್ಕೊಂಡ ನೋಡ್ರಿ. ಇವತ್ತಿನ ದೋಸೆ ರೆಸಿಪಿ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.